ಇಂದಿರಾ ಗಾಂಧಿ ಮೆಮೋರಿಯಲ್. ಸೊ ಅವರ ಅಂಗರಕ್ಷಕರೇ ಅವರನ್ನು ಶೂಟ್ ಮಾಡಿದಂತಹ ಜಾಗ ಇದು. ಈ ರಸ್ತೆಯಲ್ಲೇ ಅವ್ರನ್ನ ಶೂಟ್ ಮಾಡಿ ಸಾಯಿಸ್ತಾರೆ. ಹಾಗಾಗ್ಬಿಟ್ಟು ಆ ಒಂದು ಜಾಗವನ್ನೇ ಅವ್ರನ್ನ ಮೆಮೋರಿಯಲ್ ಆಗಿ ಮಾಡಿರೋದು. ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂಥ ಸಂದರ್ಭದಲ್ಲಿ ಮೊದಲನೇದಾಗಿ ರೆಡ್ ಫೋರ್ಟಲ್ಲಿ ನಮ್ಮ ದೇಶದ ಧ್ವಜವನ್ನು ಹಾರಿಸಲಾಯಿತು. 15 ವರ್ಷದ ಪ್ರಧಾನಿಯಾದಂಥವರು, ಅದಕ್ಕಿಂತ ಮೇಲಾಗಿ ನೆಹರು ಅವರ ಮಗಳು, ಅವರ ಮನೆ, ಅವರ ಲಕ್ಸುರಿ ಯಾವ ರೀತಿ ಇರಬೇಕಾಗಿತ್ತು ಅಂದರೆ ಇದಲ್ಲ. ಆದರೆ ಇದು ಅವರು ಬದುಕಿದ್ದಂತಹ ಮನೆ ಎಷ್ಟು ಸಿಂಪಲ್ ಆಗಿದೆ ಅಂತೇಳಿದರೆ, ಮನಸ್ಸಿಗೆ ಮುಟ್ಟುವಂತಹ ಒಂದು ಫೋಟೋ ಯಾವುದು ಅಂತೇಳಿದರೆ ಇಲ್ಲಿ ಕಾಣಿಸ್ತಾ ಇರೋದು ಮಗ ರಾಹುಲ್ ಗಾಂಧಿ ಅವರು ತಂದೆಯ ಚಿತೆ ಹಿಂದೆ ನಿಂತ್ಕೊಂಡಿರುವಂತಹ ಫೋಟೋ. LTT ಅವರ ಒಂದು ಬಾಂಬ್ ಬ್ಲಾಸ್ಟಿಗೆ ಒಳಪಡ್ತಾರೆ. ಅದರದ್ದು ತೀವ್ರತೆ ಎಷ್ಟಿತ್ತು ಅನ್ನೋದನ್ನು ನೀವಿಲ್ಲಿ ಕಾಣಿಸ್ತಾ ಇರುವಂತಹ ಪ್ಯಾಂಟನ್ನು ನೋಡಿದರೆ ಇದೇ ಅವರು ಅವತ್ತು ಧರಿಸಿದ್ದಂತಹ ಡ್ರೆಸ್. ಇಂದಿರಾ ಗಾಂಧಿಯವರ ಸಿಂಪ್ಲಿಸಿಟಿಯನ್ನು ತೋರಿಸಲಿಕ್ಕೆ ಖಂಡಿತವಾಗ್ಲೂ ಈ ಒಂದು ಬ್ಯಾಗ್ ಅಥವಾ ಅವ್ರು ಧರಿಸಿದಂತಹ ಸ್ಯಾರಿ ಸಾಕಾಗುತ್ತೆ. ಬಾಡಿಗಾರ್ಡ್ ಏನಿದ್ದಾರೆ ಅವರಿಗೆ ಗೊತ್ತಿತ್ತು, ಒಂದು ಬುಲೆಟ್ ಸಾಕು ಅಥವಾ 2 ಬುಲೆಟ್ ಸಾಕಾಗುತ್ತೆ ಒಬ್ಬ ಮನುಷ್ಯನ ಅವರು ತಿಳ್ಕೊಂಡಿರೋದಕ್ಕೆ ಸಕ್ಸಸ್ ಆಗಲಿಕ್ಕೆ. ಬಟ್ ಅವರು 31 ಗುಂಡನ್ನು ಅವ್ರ ಮೈ ಮೇಲೆ ಹಾರಿಸಿದ್ರು. ಇವಾಗ ನಾನು ಇಲ್ಲೇನು ಪರ್ಚೇಸ್ ಮಾಡ್ತೀನಿ ಅಥವಾ ಇಲ್ಲಿ ಏನು ಸೇಲಿಗೆ ಸಿಗುತ್ತೆ, ಸೊ ಇದೇನು ಅವರ ಫ್ಯಾಮಿಲಿಗೆ ಹೋಗುವಂಥದ್ದಲ್ಲ, ಇದೆಲ್ಲ ಟ್ರಸ್ಟಿಗೆ ಹೋಗುವಂಥದ್ದು. ಸೊ ಇಲ್ಲಿಗೆ ಬಂದಾಗ ನೀವೇನೇ ನಾನಿವಾಗ ನಿಂತ್ಕೊಂಡಿರೋದು ಒಂದು ವೆರಿ ಸ್ಪೆಷಲ್ ಪ್ಲೇಸ್. ಈ ಒಂದು ರಸ್ತೆಗೂ ಈ ಒಂದು ಜಾಗಕ್ಕೂ ಒಂದು ದೊಡ್ಡ ಇತಿಹಾಸ ಇದೆ. ಈ ಮರಗಳಿಗೆ, ಈ ಜಾಗಗಳಿಗೆ ಹೇಳಲಿಕ್ಕೆ ತುಂಬ ದೊಡ್ಡ ಇತಿಹಾಸ ಇದೆ. ನಾನಿವಾಗ ನಿಂತ್ಕೊಂಡಿರೋದು ಇಂದಿರಾ ಗಾಂಧಿ ಮೆಮೋರಿಯಲ್. ಈ ಒಂದು ಜಾಗನ ನಾನೊಂದು ಸಣ್ಣ ಶಾರ್ಟ್ ಮಾಡಿನೂ ಹೇಳಿದ್ದೆ. ಈ ಜಾಗ ಅಲ್ಲ, ಇಂದಿರಾ ಗಾಂಧಿಯವ್ರ ಬಗ್ಗೆ ಹೇಳಿದಾಗ ನಾನು ಹೇಳಿದ್ದೆ. ಸೊ ಅವರ ಅಂಗರಕ್ಷಕರೇ ಅವರನ್ನು ಶೂಟ್ ಮಾಡಿದಂತಹ ಜಾಗ ಇದು. ನನಗೆ ತುಂಬಾ ಸ್ಪೆಷಲ್. ಯಾಕೆಂತೇಳಿದರೆ, ನಮ್ಮ ದೇಶದಲ್ಲಿ ಈ ಹಿಂದೆ ಆದಂತಹ ಒಂದೇ ಹಾಗೂ ಇಲ್ಲಿವರೆಗೂ ಒಂದೇ ಒಂದು ಮಹಿಳಾ ಪ್ರಧಾನಮಂತ್ರಿ ಅಂತೇಳಿದರೆ ಅದು ಇಂದಿರಾ ಗಾಂಧಿಯವರು. 15 ವರ್ಷ ಅವರು ಆಡಳಿತ ನಡೆಸಿ ಕೂಡ ಅವರು ಎಷ್ಟು ಸಿಂಪಲ್ಲಾಗಿ ಬದುಕಿದ್ರು ಅಂದರೆ ಈ ಒಂದು ಮ್ಯೂಸಿಯಮನ್ನು ನೋಡಿದರೆ ಗೊತ್ತಾಗುತ್ತೆ. ನಾನು ಈ ಹಿಂದೆ ಬಂದಾಗಲೂ ನಾನು ಈ ರಸ್ತೆಗೆ ಬರ್ತೀನಿ. ಯಾಕೆಂತೇಳಿದರೆ ಪ್ರಧಾನಮಂತ್ರಿ, ನಾನು ಖಂಡಿತವಾಗ್ಲೂ ಯಾವುದೇ ಪಾರ್ಟಿ ವರ್ಕರ್ ಅಲ್ಲ. ಒಂದು ಹೆಣ್ಣಾಗಿ ಅಷ್ಟು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಉಳ್ಕೊಳ್ಳೋದು ಅಂದರೆ ಅದಷ್ಟು ಈಸಿ ವಿಚಾರ ಅಲ್ಲ. ಹಾಗಾಗ್ಬಿಟ್ಟು ಬನ್ನಿ, ನಾನು ಈ ಮೆಮೋರಿಯಲ್ ಹೇಗಿದೆ ಅಂತ ನಾನು ತೋರಿಸ್ತೀನಿ. ತುಂಬ ಶಾರ್ಟಾಗಿ ಹೇಳೋದಾದರೆ, ಇಂದಿರಾ ಗಾಂಧಿಯವರು ಅವರ ಮರಣ ತನಕನೂ ಅವರು ಇದೇ ಒಂದು ಮನೆಯಲ್ಲೇ ಅವರು ಇದ್ದಿದ್ದು. ಅವ್ರಿಗೆ ತುಂಬ ಇಷ್ಟ ಆದಂತಹ ಮನೆ ಕೂಡ ಹೌದು. ಸೊ ಅವರದ್ದೇ ಆದಂತಹ ಬಾಡಿಗಾರ್ಡ್, 2 ಸಿಖ್ ಬಾಡಿಗಾರ್ಡ್ ಅವರು. ಅದರದ್ದು ದೊಡ್ಡ ಇತಿಹಾಸಗಳೇನು ನನಗೆ ಗೊತ್ತಿಲ್ಲ. ಅವರೇ ಅವರನ್ನು ಈ ರಸ್ತೆಯಲ್ಲೇ ಅವ್ರನ್ನ ಶೂಟ್ ಮಾಡಿ ಸಾಯಿಸ್ತಾರೆ. ಹಾಗಾಗ್ಬಿಟ್ಟು ಆ ಒಂದು ಜಾಗವನ್ನೇ ಅವ್ರನ್ನ ಮೆಮೋರಿಯಲ್ ಆಗಿ ಮಾಡಿರೋದು. ಬನ್ನಿ, ನಮ್ಮ ಇಂದಿರಾ ಗಾಂಧಿಯವರು ಬದುಕಿದ್ದಂತಹ ಮನೆ ಒಳಗಡೆ ಏನಿದೆ ಅಂತ ನೋಡೋಣ. ನಾರ್ಮಲಿ ಇದರೊಳಗಡೆ ತುಂಬ ಜೋರಾಗೆಲ್ಲ ಮಾತಾಡ್ಲಿಕ್ಕೆ ಆಗೋದಿಲ್ಲ ಕ್ಯಾಮ್ರಾ ಇಟ್ಕೊಂಡು. ಯಾಕೆಂತೇಳಿದರೆ ತುಂಬ ಸೈಲೆಂಟಾಗಿರುತ್ತೆ. ಮತ್ತು ಅವರು ಯಾವ ರೀತಿ ಬದುಕಿದ್ರು, ಅವರ ಸಾಧನೆಗಳು, ಇದ್ರ ಬಗ್ಗೆ ಡೀಟೇಲಿಂಗ್ ಸಿಗುತ್ತೆ. ಸೊ ಅದನ್ನು ನೋಡೋದೇ ತುಂಬ ಕೆಲಸಗಳಿರುತ್ತೆ ಅದರ ಒಳಗಡೆ ಹೋದಾಗ. ನಿಮಗೆ ನಾನು ಇಂದಿರಾ ಗಾಂಧಿಯವ್ರದ್ದು ಹಿಸ್ಟ್ರಿನ ಸ್ವಲ್ಪ ಹೇಳ್ತೀನಿ. ಮೋತಿಲಾಲ್ ನೆಹರು ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿದ್ದಂಥವರು. ಅವರ ಮಗನೇ ನೆಹರು ಅವರು ನಮ್ಮ ದೇಶದ ಮೊದಲ ಪ್ರಧಾನಿಯಾದಂಥವರು. ಅವರ ಒಬ್ಬಳು ಮಗಳು ಇಂದಿರಾ ಗಾಂಧಿಯವರು. ಸೊ ಈ ಇಂದಿರಾ ಗಾಂಧಿಯವರು ಫಿರೋಜ್ ಗಾಂಧಿ ಅನ್ನೋರನ್ನ ಮದುವೆ ಆಗ್ತಾರೆ. ಅದರಲ್ಲಿ ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ ಏನಿದ್ದಾರೆ, ಆ ರಾಜೀವ್ ಗಾಂಧಿ ಅವರ ಮಗನೇ ನಮ್ಮ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ.
ರಾಜೀವ್ ಗಾಂಧಿಯವರ ಹೆಂಡತಿನೇ ಸೋನಿಯಾ ಗಾಂಧಿಯವರು. ಈ ಸೋನಿಯಾ ಗಾಂಧಿಯವರ ಮಕ್ಕಳು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ. ಸೊ ಇದೆಲ್ಲ ಒಂದು ಸಣ್ಣ ಹಿಸ್ಟ್ರಿ ಇವರ ಫ್ಯಾಮಿಲಿ ಇದು. ನಾವು ಶಾಲಾ ದಿನಗಳಲ್ಲಿ ಓದ್ತಾ ಇದ್ದಾಗ ಬರ್ತಾಯಿತ್ತು ದೇಶದ ಮೊದಲ ಮಹಿಳಾ ಪ್ರಧಾನಿ ಅಂತ. ಆವಾಗಲಿಂದನೇ ಇಂದಿರಾ ಗಾಂಧಿಯವರು ಮತ್ತು ಅವರ ಒಂದು ವರ್ಕ್ ಮತ್ತು ಅವರ ನಡೆ ಇದೆಲ್ಲ ಅವರು ಉಡುವಂತಹ ಸ್ಯಾರಿ ಸ್ಟೈಲ್ ಆಗಿರ್ಬೋದು, ನಾವು ಮುಂಚೆ ಎಲ್ಲ ಸಣ್ಣದರಲ್ಲಿ ಇಂದಿರಾ ಗಾಂಧಿಯವರು ಮತ್ತು ಮದರ್ ತೆರೇಸಾ ಇಬ್ಬರು ಒಂದೇ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಆಲ್ಮೋಸ್ಟ್ ಸ್ವಲ್ಪ ಸೇಮ್ ಅದೇ ಥರ ಸ್ಯಾರಿ ಇದೆಲ್ಲ ಇತ್ತು. ಹಾಗಾಗಿಬಿಟ್ಟು ನಮಗೆ ಆ ಕಾಲದಿಂದನೇ ಆವಾಗಲಿಂದನೇ ಇಂದಿರಾ ಗಾಂಧಿಯವ್ರ ಬಗ್ಗೆ ಒಂದು ತುಂಬ ದೊಡ್ಡ ಇಂಟ್ರೆಸ್ಟ್. ಯಾಕಂತೇಳಿದರೆ ನಮ್ಮ ದೇಶವನ್ನು ಇಷ್ಟು ವರ್ಷ 15 ವರ್ಷ ನಡೆಸ್ಕೊಂಡು ಹೋದಂಥವ್ರು. ಇನ್ನೊಂದು ಇವರ ಮನೆಗೆ ಬಂದಾಗ ವೆರಿ ಇಂಪಾರ್ಟೆಂಟ್ ಮತ್ತು ತುಂಬ ಶಾಕಿಂಗ್ ಆಗೋದು ಏನಂತೇಳಿದರೆ, ಇಷ್ಟು ವರ್ಷ ಪ್ರಧಾನಿ ಆದಂಥವ್ರು ಎಷ್ಟು ಸಿಂಪಲ್ಲಾಗಿ ಬದುಕಿದ್ರು ಅಂತೇಳಿದರೆ ಈ ವಿಡಿಯೋದಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸ್ವಲ್ಪ ಪುಸ್ತಕಗಳು, ಸ್ವಲ್ಪ ಅಲ್ಲ ಜಾಸ್ತಿ, ಒಂದು ಪುಸ್ತಕಗಳು ಮತ್ತೊಂದು ಸಿಂಪಲ್ ಆದಂತಹ ಮನೆಯಲ್ಲಿ ಅವರು ಬದುಕ್ತಾ ಇದ್ದಂಥದ್ದು. ಇದನ್ನೇ ಇವ್ರನ್ನ ಇಂದಿರಾ ಗಾಂಧಿಯವರು ಮಾಡಿದ್ದು, 15 ವರ್ಷ ಪ್ರಧಾನಿಯಾಗಿ ಮಾಡಿದ್ದು ಕೂಡ. ಇಲ್ಲಿ ಬಂದರೆ ನೋಡಲೇಬೇಕಾದಂತಹ ವಿಷಯಗಳೇನಂತೇಳಿದರೆ, 1947ರಲ್ಲಿ ಅಷ್ಟೇನು ಫೋಟೋಸ್ಗಳು ಮತ್ತು ಕ್ಯಾಮರಾಗಳು ಇಲ್ದಿರೋ ಕಾಲದಲ್ಲಿ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ರೆಡ್ ಫೋರ್ಟಲ್ಲಿ ನಮ್ಮ ದೇಶದ ಧ್ವಜವನ್ನು ಹಾರಿಸಲಾಯಿತು. ಸೊ ಆವಾಗ ಧ್ವಜ ಹಾರಿಸಿರುವಂಥದ್ದು, ಜನಗಳಲ್ಲೆಲ್ಲ ಒಟ್ಟಾಗಿರುವಂಥದ್ದು, ಇದರದ್ದು ರಿಯಲ್ ಫೋಟೋಸು ನೋಡ್ಲಿಕ್ಕೆ ಸಿಗುತ್ತೆ ಮತ್ತು ಅದರ ಕೆಳಗಡೆ ಎಕ್ಸ್ಪ್ಲನೇಷನ್ ಕೂಡ ಇದೆ. ಇದು ತುಂಬ ನಮಗೆ ಒಬ್ಬ ಇಂಡಿಯನ್ ಆಗಿ ಅದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಈ ಮ್ಯೂಸಿಯಮಲ್ಲಿ ಇನ್ನೊಂದು ನಾನು ನೋಟಿಸ್ ಮಾಡಿದ್ದೇನು ಅಂತೇಳಿದರೆ, ಪ್ರಧಾನಿ ಆಗಿದ್ದಂತಹ ಇಂದಿರಾ ಗಾಂಧಿಯವರು ಬೇರೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿನ ರಾಜರುಗಳು ತುಂಬ ಅದ್ಭುತವಾಗಿ ಒಂದು ಮಹಿಳಾ ಪ್ರಧಾನಿ, ಒಂದು ದೇಶವನ್ನು ನಡೆಸ್ಕೊಂಡು ಹೋಗ್ತಾ ಇರುವಂತಹ ಪ್ರಧಾನಿಗಳು ಅನ್ನೋ ಒಂದು ಖುಷಿಯಿಂದ ಅವ್ರಿಗೆ ನೀಡಿದಂತಹ ಕೆಲವು ಪ್ರಶಸ್ತಿಗಳು, ಕೆಲವು ಉಡುಗೊರೆಗಳು ಎಲ್ಲ ನಮಗೆ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಅದು ಆಗಿನ ಕಾಲದ ಪೇಪರ್ಗಳಲ್ಲಿ ಪ್ರಿಂಟಾಗಿ ಬಂದಿರೋದು ಕೂಡ ನಾವು ನೋಡ್ಬೋದು. ನಾನು ಆವಾಗಲೇ ಹೇಳಿದೆ, ದೇಶದ 15 ವರ್ಷದ ಪ್ರಧಾನಿಯಾದಂಥವರು,
ಅದಕ್ಕಿಂತ ಮೇಲಾಗಿ ನೆಹರು ಅವರ ಮಗಳು, ಅವರ ಮನೆ, ಅವರ ಲಕ್ಸುರಿ ಯಾವ ರೀತಿ ಇರಬೇಕಾಗಿತ್ತು ಅಂದರೆ ಇದಲ್ಲ. ಆದರೆ ಇದು ಅವರು ಬದುಕಿದಂತಹ ಮನೆ ಎಷ್ಟು ಸಿಂಪಲ್ ಆಗಿದೆ ಅಂತೇಳಿದರೆ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸ್ವಲ್ಪ ಪುಸ್ತಕಗಳ ಜೊತೆ ಬದುಕಿದ್ರು, ಒಂದು ಸಿಂಪಲ್ ಲೈಫ್. ಅದಕ್ಕಿಂತ ಅವ್ರು ಎಷ್ಟು ಸಿಂಪಲ್ ಆಗಿದ್ರು ಅನ್ನೋದಕ್ಕೆ ಮುಂದೆ ನಾನು ಇನ್ನೂ ಒಂದು ಕ್ಲಿಪ್ ತೋರಿಸ್ತೀನಿ ನೋಡಿ. ಟೋಟಲಿ ಇವರ ಬೆಡ್ರೂಮ್ ಆಗಿರ್ಬೋದು ಅಥವಾ ಡೈನಿಂಗ್ ಹಾಲ್ ಆಗಿರ್ಬೋದು, ಟೋಟಲಿ ಇವರ ಮನೆ ನೋಡಿದಾಗ ಗೊತ್ತಾಗುತ್ತೆ ಇವರು ಪ್ರಧಾನಿಯಾಗಿದ್ದಾಗಲೂ ಕೂಡ ಎಷ್ಟು ಸಿಂಪಲ್ ಆದಂತಹ ಲೈಫನ್ನು ಲೀಡ್ ಮಾಡ್ತಾಯಿದ್ರು ಅನ್ನೋದನ್ನು ಗೊತ್ತಾಗುತ್ತೆ. ಇನ್ನು ಈ ಮನೆಯಲ್ಲಿ ಇನ್ನೊಂದು ಪಾರ್ಟ್ ಕೂಡ ಇದೆ, ಇನ್ನೊಂದು ದೊಡ್ಡ ಹಿಸ್ಟ್ರಿ ಕೂಡ ಇದೆ. ರಾಜೀವ್ ಗಾಂಧಿಯವರು. ರಾಜೀವ್ ಗಾಂಧಿಯವರು ಎಲ್ರಿಗೂ ಗೊತ್ತೇ ಇದೆ, ಇಂದಿರಾ ಗಾಂಧಿಯವರ ಮಗ. ಅವರು ಆ್ಯಕ್ಚುಲಿ ಇಂಡಿಯನ್ ಏರ್ಲೈನಲ್ಲಿ ವರ್ಕ್ ಮಾಡ್ತಾ ಇದ್ದಂಥವ್ರು. ಸಂಜಯ್ ಗಾಂಧಿಯವರು ಒಂದು ಪ್ಲೇನ್ ಕ್ರ್ಯಾಶ್ನಲ್ಲಿ ತೀರ್ಕೊಂಡ್ಬಿಡ್ತಾರೆ. ಅದಾದ ನಂತರ ಅವರು ಪೊಲಿಟಿಕಲ್ಗೆ ಎಂಟ್ರಿ ಆಗ್ತಾರೆ. ಅದಾದಮೇಲೆ ಇಂದಿರಾ ಗಾಂಧಿಯವರು 1984ರಲ್ಲಿ ಅವರ ಹತ್ಯೆ ಆಗುತ್ತೆ. ಆದ ನಂತರ ಇವರು ದೇಶದ ಪ್ರಧಾನಿ ಆಗ್ತಾರೆ. ಮತ್ತು ಇವ್ರಿಗಿರುವಂತಹ ದೊಡ್ಡ ಒಂದು ಹೆಗ್ಗಳಿಕೆ ಮತ್ತು ಒಂದು ದೊಡ್ಡ ಹೆಮ್ಮೆ ಅಂತ ಹೇಳಿದರೆ ನಮ್ಮ ದೇಶದ ಮೊದಲ ಯಂಗೆಸ್ಟ್ ಪ್ರಧಾನಿ ಅಂತಲೂ ಹೇಳ್ಬೋದು. 40ನೇ ವಯಸ್ಸಲ್ಲೇ ಅವರು ಪ್ರಧಾನಿಯಾಗಿದ್ದಂಥವರು. ಈ ಮ್ಯೂಸಿಯಮ್ನ ಸ್ಪೆಷಾಲಿಟಿನೇ ಅದು. ಆವಾಗಿನ ಫೋಟೋಸ್ಗಳು ಮತ್ತು ಇವರು ವಿಸಿಟ್ ಮಾಡಿದಂತಹ ಜಾಗಗಳು ಮತ್ತು ಇವರ ಮಕ್ಕಳು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರ ಬಾಲ್ಯದ ಫೋಟೋಸ್ಗಳು, ಇವರು ಅಜ್ಜಿಯ ಜೊತೆ ಮತ್ತು ತಂದೆಯ ಜೊತೆ ಇದ್ದಂತಹ ಎಲ್ಲ ವಿಷಯಗಳ ಫೋಟೋಸ್ಗಳು ಕೂಡ ನಮಗೆ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂತೇಳಿದರೆ, ನಾವೇನಾದರೂ ಇವತ್ತು ಕಂಪ್ಯೂಟರ್ ತುಂಬ ಈಸಿಯಾಗಿ ಯೂಸ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನೆಟ್ವರ್ಕಿಂಗ್, ಫೋನ್ ಕಮ್ಯುನಿಕೇಷನ್ ಏನಿದೆ, ಇದರಲ್ಲಿ ತುಂಬ ಫೋಕಸ್ ಮಾಡಿದಂಥವರು ರಾಜೀವ್ ಗಾಂಧಿಯವರು. ಭಾರತ ರತ್ನ ಪಡೆದಿದ್ದಂತಹ ಮತ್ತು ಪ್ರಶಸ್ತಿಗಳ ಸಾಲನ್ನೇ ಸಣ್ಣ ವಯಸ್ಸಿನಲ್ಲಿ ಪಡ್ಕೊಂಡಂತಹ ಒಂದು ಗ್ರೇಟೆಸ್ಟ್ ಲೀಡರ್ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಮ್ಯೂಸಿಯಮ್ನಲ್ಲಿ ಮನಸ್ಸಿಗೆ ಮುಟ್ಟುವಂತಹ ಒಂದು ಫೋಟೋ ಯಾವುದು ಅಂತ ಹೇಳಿದರೆ ಇಲ್ಲಿ ಕಾಣಿಸ್ತಾ ಇರೋದು ಮಗ ರಾಹುಲ್ ಗಾಂಧಿಯವರು ತಂದೆಯ ಚಿತೆ ಹಿಂದೆ ನಿಂತ್ಕೊಂಡಿರುವಂತಹ ಫೋಟೋ. ಹೌದು, ಇಲ್ಲಿ ಕೂಡ ಒಂದು ದುರಂತ ಕತೆ ನಡೆಯುತ್ತೆ. ಈ ದುರಂತ ಕತೆ ಏನು ಅಂತೇಳಿದರೆ ಇಲ್ಲಿ ಮುಂದೆ ಕಾಣಿಸ್ತಾ ಇರುವಂತಹ ಫೋಟೋಗಳು ನಿಮಗೆ ಅದರ ಉತ್ತರಗಳನ್ನ ಕೊಡುತ್ತೆ. ಈ ಒಂದು ಪ್ಯಾಂಟ್ ನೋಡಿದರೆ ಗೊತ್ತಾಗುತ್ತೆ ಆ ಸ್ಫೋಟದ ಭೀಕರತೆ ಏನಿತ್ತು ಅಂತ. ಏನೋ ಸ್ಫೋಟ ಅಂತ ಹೇಳಿದರೆ
ಇವರು ಪಾರ್ಟಿ ಒಂದು ಕ್ಯಾಂಪೇನಿಗೆ ಅಂತ ಹೋಗಿದ್ದಾಗ ತಮಿಳ್ನಾಡಿನಲ್ಲಿ LTT ಅವರ ಒಂದು ಬಾಂಬ್ ಬ್ಲಾಸ್ಟಿಗೆ ಒಳಪಡ್ತಾರೆ. ಅದರದ್ದು ತೀವ್ರತೆ ಎಷ್ಟಿತ್ತು ಅನ್ನೋದನ್ನು ನೀವಿಲ್ಲಿ ಕಾಣಿಸ್ತಾ ಇರುವಂತಹ ಪ್ಯಾಂಟನ್ನು ನೋಡಿದರೆ ಇದೇ ಅವರು ಅವತ್ತು ಧರಿಸಿದ್ದಂತಹ ಡ್ರೆಸ್. ಅದರಲ್ಲಿ ಉಳಿದಿರುವಂತಹ ಒಂದು ಪ್ಯಾಂಟನ್ನು ಅಲ್ಲಿ ಇಟ್ಟಿದ್ದಾರೆ. ಸೊ ಇದರಲ್ಲಿ ನಮಗೆ ಅರ್ಥ ಆಗುತ್ತೆ. ನಾನು ಆವಾಗಲೇ ಹೇಳಿದಾಗೆ ಈ ಮ್ಯೂಸಿಯಂನ ಇನ್ನೊಂದು ವೆರಿ ಸ್ಪೆಷಲ್ ಪ್ಲೇಸ್ ಅಂತ ಹೇಳಿದರೆ, ಹಾಲಿ ಪ್ರಧಾನಿಯಾಗಿದ್ದಂಥವರು ರಸ್ತೆಯಲ್ಲಿ, ಅದಕ್ಕಿಂತ ಹೆಚ್ಚಾಗಿ ಮುಂಚೆನೇ ಅವರಿಗೆ ಗೊತ್ತಿತ್ತು ನನ್ನ ಮೇಲೆ ಅಟ್ಯಾಕ್ ಆಗುತ್ತೆ ಅನ್ನೋದು. ಸೊ ಆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಅವರು ಧರಿಸಿದಂತಹ ಸ್ಯಾರಿ ಮತ್ತು ಆ ಸ್ಲಿಪ್ಪರ್ ಮತ್ತು ಆ ಬ್ಯಾಗ್, ಇಂದಿರಾ ಗಾಂಧಿಯವರ ಸಿಂಪ್ಲಿಸಿಟಿಯನ್ನು ತೋರಿಸಲಿಕ್ಕೆ ಖಂಡಿತವಾಗ್ಲೂ ಈ ಒಂದು ಬ್ಯಾಗ್ ಅಥವಾ ಅವ್ರು ಧರಿಸಿದಂತಹ ಸ್ಯಾರಿ ಸಾಕಾಗುತ್ತೆ. ಅಷ್ಟು ಸಿಂಪಲ್ ಆದಂತಹ ಲೈಫನ್ನು ಲೀಡ್ ಮಾಡ್ತಾ ಇದ್ದಂಥವ್ರು ಇಂದಿರಾ ಗಾಂಧಿಯವರು. ಇಂದಿರಾ ಗಾಂಧಿಯನ್ನು ಶೂಟ್ ಮಾಡಿದಂತಹ 2 ಸಿಖ್ ಬಾಡಿಗಾರ್ಡ್, ಅವರದೇ ಆದಂತಹ ಬಾಡಿಗಾರ್ಡ್ ಏನಿದ್ದಾರೆ, ಅವರಿಗೆ ಗೊತ್ತಿತ್ತು ಒಂದು ಬುಲೆಟ್ ಸಾಕು ಅಥವಾ 2 ಬುಲೆಟ್ ಸಾಕಾಗುತ್ತೆ ಒಬ್ಬ ಮನುಷ್ಯನ ಅವರು ತಿಳ್ಕೊಂಡಿರೋದಕ್ಕೆ ಸಕ್ಸಸ್ ಆಗಲಿಕ್ಕೆ. ಬಟ್ ಅವರು 31 ಗುಂಡನ್ನು ಅವ್ರ ಮೈ ಮೇಲೆ ಹಾರಿಸಿದ್ರು. ಸೊ ಅವರಿಗೆ ಖಂಡಿತವಾಗ್ಲೂ ಗೊತ್ತಿತ್ತು ಅವರು ಎಷ್ಟು ಪವರ್ಫುಲ್ ಅಂತೇಳಿದರೆ, 1-2 ಗುಂಡಿಂದ ಅವರ ಜೀವ ಹೋಗೋದಿಲ್ಲ ಅನ್ನೋದು ಅವರ ಬಾಡಿಗಾರ್ಡ್ಸ್ಗೆ ಗೊತ್ತಿತ್ತು. ಹಾಗಾಗ್ಬಿಟ್ಟು ಅವ್ರ ಮೇಲೆ 31 ಗುಂಡುಗಳನ್ನ ಅವರು ಹಾರಿಸಿದ್ರು. ಹಾಗಾದರೆ ಎಷ್ಟು ಪವರ್ಫುಲ್ ವುಮೆನ್ ಅಂತ ನಾವು ತಿಳ್ಕೊಬೋದು. ಅದಕ್ಕೋಸ್ಕರನೇ ಅವರು 15 ವರ್ಷಗಳ ಕಾಲ ನಮ್ಮ ದೇಶದ ಪ್ರಧಾನಿಯಾಗಿದ್ದರು. ಅದೇ ರೀತಿಯಾಗಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿಬಿಟ್ಟು ಇಡೀ ದೇಶವನ್ನು ಕೈಯಲ್ಲಿ ಇಟ್ಕೊಂಡಂತಹ ಒಂದು ಗ್ರೇಟೆಸ್ಟ್, ಇಲ್ಲಿಯವರೆಗೂ ಭಾರತದಲ್ಲಾದಂತಹ ಒಂದೇ ಒಂದು ಪ್ರಧಾನಮಂತ್ರಿ ಅಂತ ಹೇಳ್ಬೋದು, ಮಹಿಳಾ ಪ್ರಧಾನಮಂತ್ರಿ ಅಂತ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ನಾನು ಯಾವುದೇ ಕಾರಣಕ್ಕೂ ಪಾರ್ಟಿ ವರ್ಕರ್ ಅಂತೂ ಅಲ್ಲ. ನನಗೆ ಇಂದಿರಾ ಗಾಂಧಿ ಅಂತ ಹೇಳಿದರೆ ಮುಂಚೆಯಿಂದನೂ ಅವರ ಇತಿಹಾಸ ಗೊತ್ತಿರೋದ್ರಿಂದ ನನಗೆ ತುಂಬಾ ಇಷ್ಟ. ಆ ಒಂದು ವಿಚಾರವಾಗಿ ನಾನು ಒಂದು 2-3 ಸತಿ ಇಲ್ಲಿ ವಿಸಿಟ್ ಮಾಡಿದ್ದೀನಿ. ಸೊ ಇಲ್ಲಿಗೆ ಬಂದರೆ ಲಾಸ್ಟ್ ಪಾರ್ಟ್ ಬಂದುಬಿಟ್ಟು ನಿಮ್ಗೆ ಏನಾದರೂ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಕೂಡ ಮಾಡ್ಕೊಬೋದು. ಸೊ ಅವರು ಆವಾಗ ಯೂಸ್ ಮಾಡ್ತಾ ಇದ್ದಂಥದ್ದು ಅಥವಾ ಸೈನ್ಡ್ ಇಲ್ಲಾಂದರೆ ಟಿ ಶರ್ಟ್ಗಳು, ಆ ಥರ ಸ್ವಲ್ಪ ಪ್ರಾಡಕ್ಟ್ಗಳಿದೆ, ನಾನು ತೋರಿಸ್ತೀನಿ. इसका स्पेशल क्या है उसमें? ड्राइंग है राजीव जी की. अच्छा, ये पेन का 20 रुपीज़, इसमें साइज सिग्नेचर है. अभी बाहर निकला नहीं है ना सर वो. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಇವಾಗ ನಾನಿಲ್ಲಿ ಪರ್ಚೇಸ್ ಮಾಡ್ತಾ ಇರೋದು ಇಂದಿರಾ ಗಾಂಧಿ ಕುಟುಂಬಕ್ಕೆ ಹೋಗೋದಿಲ್ಲ, ಅದು ದುಡ್ಡು. ಇವಾಗ ನಾನು ಇಲ್ಲೇನು ಪರ್ಚೇಸ್ ಮಾಡ್ತೀನಿ ಅಥವಾ ಇಲ್ಲಿ ಏನು ಸೇಲಿಗೆ ಸಿಗುತ್ತೆ, ಸೊ ಇದೇನು ಅವರ ಫ್ಯಾಮಿಲಿಗೆ ಹೋಗುವಂಥದ್ದಲ್ಲ, ಇದೆಲ್ಲ ಟ್ರಸ್ಟಿಗೆ ಹೋಗುವಂಥದ್ದು. ಸೊ ಇಲ್ಲಿಗೆ ಬಂದಾಗ ನೀವೇನೇ ಪ್ರಾಡಕ್ಟ್ಗಳನ್ನ ತಗೊಳ್ಳೋದಾದರೆ ಅದು ಅವ್ರದ್ದೇ ಆದಂತಹ ಒಂದು ಟ್ರಸ್ಟ್ ಇದೆ. ಸೊ ಅಲ್ಲಿಗೆ, ಆ ಮಕ್ಕಳಿಗೆ ಅಲ್ಲಿಗೆ ಹೋಗುತ್ತೆ. ನಾನು ಆವಾಗಲೇ ಹೇಳಿದೆ, ನೀವು ಏನಾದರೂ ಇಲ್ಲಿ ಪರ್ಚೇಸ್ ಮಾಡಿದಾಗ ಪೇಮೆಂಟ್ ಮಾಡುವಾಗಲೂ ಕೂಡ ಇಂದಿರಾ ಗಾಂಧಿ ಟ್ರಸ್ಟ್ಗೆ ಹೋಗುತ್ತೆ. ಸೊ ಇದು ಯಾರೋ ಪರ್ಸ್ನಲಿ ಅವರ ಅಕೌಂಟ್ಗಳಿಗೆ ಹೋಗೋದಿಲ್ಲ. ಮತ್ತು ಇಲ್ಲಿ ಪುಸ್ತಕಗಳು ಕೂಡ ಸಿಗುತ್ತೆ, ಪುಸ್ತಕ ಇದೆ, ಅದರ ಜೊತೆಗೆ ಅವರ ಸಿಗ್ನೇಚರ್ ಇರುವಂತಹ ಪೆನ್ ಇದೆ. ನಾರ್ಮಲಿ ನಾನು ಇದೊಂದು ವಿಡಿಯೋ ಏನಕ್ಕೆ ಮಾಡಿದ್ದೀನಿ ಅಂತ ಹೇಳಿದರೆ, ಪರ್ಸ್ನಲಿ ನನಗೆ ಇಂದಿರಾ ಗಾಂಧಿಯವರು ಅಂದರೆ थोड़ा आगे देखिए, उधर है, उनको पूछिए. ಪರ್ಸ್ನಲಿ ನನಗೆ ಪಾರ್ಟಿ ಅದಕ್ಕಿಂತ ಹೆಚ್ಚಾಗಿ ಇಂದಿರಾ ಗಾಂಧಿಯವರ ಪುಸ್ತಕ ಓದಿದಾಗಿಂದ ನನಗೆ ಇಂದಿರಾ ಗಾಂಧಿಯವರು ಅಂದರೆ ತುಂಬಾ ಇಷ್ಟ. ಯಾಕೆಂತೇಳಿದರೆ ಅವರು ನಡ್ಕೊಂಬಂದಂತಹ ದಾರಿ ಏನಿದೆ, ಆ ಒಂದು ವಿಚಾರವಾಗಿ ನನಗೆ ಅವರಂದರೆ ತುಂಬ ಇಷ್ಟ. ಹಾಗಾಗ್ಬಿಟ್ಟು ಈ ಒಂದು ವಿಡಿಯೋನ ನಾನು ಸ್ಪೆಷಲಿ ವುಮೆನ್ಸ್ಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಬದುಕಿದ್ರೆ ಇಂದಿರಾ ಗಾಂಧಿಯವ್ರ ಥರ ಬದುಕಬೇಕು. ये थाना इसी रोड पे क्या मोड़ पे? किधर, कौन सा खाना? थाना पता नहीं साहब, वही उधर एक आदमी बैठा, उनके पूछिए, नहीं तो इधर से गार्ड है, देखिए वो गेट पे गार्ड है.
ನಾನು ಈ ಒಂದು ವಿಡಿಯೋನ ಸ್ಪೆಷಲ್ಲಾಗಿ ವುಮೆನ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನಾರ್ಮಲಿ ಪಾರ್ಟಿ ಪಕ್ಷ ಇದೆಲ್ಲ ಬಿಟ್ಟು ಒಂದು ಪಾರ್ಟನ್ನ ಮಾತ್ರ ನಾವು ನೋಡೋದಾದರೆ, ಬದುಕಿದ್ರೆ ಇಂದಿರಾ ಗಾಂಧಿಯವ್ರ ಥರ ಬದುಕಬೇಕು. ಇಡೀ ದೇಶವನ್ನು 15 ವರ್ಷ ಕೈಯಲ್ಲಿಟ್ಟು ನಡೆಸಿದಂತಹ ಒಂದು ದಿಟ್ಟ ಧೀಮಂತ ಮಹಿಳೆ. ಆ ಒಂದು ವಿಚಾರಕ್ಕಷ್ಟೇ ನನಗೆ ಇಂದಿರಾ ಗಾಂಧಿಯವರು ಅಂದರೆ ತುಂಬಾ ಇಷ್ಟ. ಅದು ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಪಾರ್ಟಿ ಆಗಿರ್ಬೋದು ಅದರ ವಿಚಾರವಾಗಿ ಇಲ್ಲವೇ ಇಲ್ಲ. ನಿಮಗೆ ಈ ಒಂದು ಸಣ್ಣ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ನಿಮಗೆ ಏನಾದರೂ ಕಮೆಂಟ್ಸ್ ಅಥವಾ ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ. ಥ್ಯಾಂಕ್ ಯು.